ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇರುವಂಥ ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ಕನಿಷ್ಠ ವೇತನ ಯಾರಪ್ಪಂದು ಸ್ವತ್ತಲ್ಲ, ಇದು ಕಾರ್ಮಿಕರ ಬೆವರಿಗೆ ಸಿಕ್ಕಿರ್ತಕ್ಕಂಥ, ಕಾರ್ಮಿಕರ ರಕ್ತ ಸುರಿಸಿ ರಾಜ್ಯದ ಅಭಿವೃದ್ಧಿಗೆ ಏನು ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಆ ರಕ್ತಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಮೌಲ್ಯ ಇದು. ಆ ಮೌಲ್ಯಕ್ಕೆ ನೀವೇನಾದ್ರು ಕೈ ಹಾಕಿದ್ರು ಅಂತ ಹೇಳಿದ್ರೆ ಕಾರ್ಮಿಕರು ಸುಮ್ಮನೆ ಕೂರೋದಿಲ್ಲ. ಕಾರ್ಮಿಕರಿಗೆ ಬಹಳ ವರ್ಷಗಳ ನಂತರ ಅವರ ಬದುಕಿನ ನಿರ್ವಹಣೆಗಾಗಿ ಬಂದಿರುವಂಥ ಕಾನೂನುಬದ್ಧವಾದಂಥ ಒಂದು ಕನಿಷ್ಠ ವೇತನ ಏನಿದೆ, ಈ ವೇತನವನ್ನು ನೀವೇನಾದ್ರು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಹೊರಟರೆ, ಘೋಷಣೆ ಆಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ನೀವೇನಾದರೂ ಕೂಡ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇದರ ಫಲವನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಅನುಭವಿಸಬೇಕು. ರಾಜ್ಯ ಸರ್ಕಾರದ ಅಧಿಕಾರಯುತವಾದಂಥ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಈ ಒಂದು ಇನ್ನೊಂದು ನೆಗೆಟಿವ್ ಆಸ್ಪೆಕ್ಟನ್ನು ನೀವು ಫೇಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಸರ್ಕಾರದ ಇಂಡಸ್ಟ್ರಿ ಮಿನಿಸ್ಟ್ರಿ ಮತ್ತು ಕಾಮರ್ಸ್ ಫೈನಾನ್ಸ್ ಮಿನಿಸ್ಟ್ರಿ ಇವರು ಇದಕ್ಕೆ ಸಾಕಷ್ಟು ತಗಾದೆ ತೆಗಿತಾರೆ ಅಂತ ಬರ್ತಾ ಇರೋದು. ಏನು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಮರ್ಯಾದೆ ಕಳ್ಕೊತೀರಾ. 1 ಕೋಟಿ ಜನರಿಗೆ ಸಂಬಂಧಪಟ್ಟಿದ್ದು ನೋಟಿಫಿಕೇಶನ್, 179 ಲಕ್ಷಕ್ಕೆ ಸಂಬಂಧಪಟ್ಟಂತ ನೌಕರಿಗೆ ಸಂಬಂಧಪಟ್ಟಂತ 19 ಇಂಡಸ್ಟ್ರಿಗಳದ್ದು ನೋಟಿಫಿಕೇಶನ್ ಬರಬೇಕಾಗಿದೆ. ಇನ್ನು ಮಾಡಿಲ್ಲ, ಮಾಡೋರಿದ್ರು ಸಂತೋಷಲಾಡು. ಆದರೆ ಅಷ್ಟರಲ್ಲಿ ಸರ್ಕಾರ ಬದಲಾವಣೆ. ಕನಿಷ್ಠ ವೇತನವನ್ನು ಸುಮಾರು 6-7 ವರ್ಷಗಳ ನಂತರ ಅವರು ಫೈನಲ್ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಇದರಿಂದ ಕರ್ನಾಟಕ ರಾಜ್ಯದಲ್ಲಿ 1,77,00,000 ಕುಟುಂಬಗಳು ಹೆಚ್ಚು ಕಡಿಮೆ ಇದರ ಫಲವನ್ನು ಪಡೀತಾರೆ. ಸೊ ಇವತ್ತು ಬೆಲೆ ಏರಿಕೆಯ ಆಧಾರದಲ್ಲಿ, ಅಗತ್ಯತೆಗಳ ಆಧಾರದಲ್ಲಿ ವೈಜ್ಞಾನಿಕವಾಗಿ ಮತ್ತು ಇದುವರೆಗೂ ಕೂಡ ವಿವರಣೆ ಕೊಟ್ಟ ಪ್ರಕಾರ ಹೈಕೋರ್ಟ್ನ ಮಧ್ಯಪ್ರವೇಶದಿಂದ ಈ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಲಾಗಿದೆ. ಈಗ ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಈ ಒಂದು ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿದರು. ಈಗ ಅವರ ನಂತರ ಈಗ ಹೊಸದಾಗಿ ಬಂದಿರತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಇವತ್ತು ಮಾಲೀಕರ ಲಾಬಿಗೆ ಸಂಪೂರ್ಣವಾಗಿ ಅವರು ಎಲ್ಲೋ ಒಂದು ಕಡೆಯಲ್ಲಿ ಒತ್ತಾಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿ ನಮಗೆ ಬಂದಿದೆ. ಮಾತ್ರ ಅಲ್ಲ, ಇವತ್ತು ಕಾರ್ಮಿಕ ಇಲಾಖೆಯಿಂದ ಈ ಒಂದು ಕನಿಷ್ಠ ವೇತನವನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅವರು ಅಧಿಕೃತವಾದಂಥ ಒಂದು ಟಿಪ್ಪಣಿಯನ್ನು ಕೂಡ ಇವತ್ತು ಅವರು ಕೇಳಿದ್ದಾರೆ. ಅದು ನಾಳೆ ನಡೆಯುವಂಥ ಕ್ಯಾಬಿನೆಟ್ಗೆ ಈ ಒಂದು ಅಂಶವನ್ನು ಕೂಡ ಬರತಕ್ಕಂಥ ಒಂದು ವಿಚಾರ ನಮಗೆ ಗೊತ್ತಾಗಿದೆ. ಇದರ ಆಧಾರದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇರುವಂಥ ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಬಹಳ ವರ್ಷಗಳ ನಂತರ ಅವರ ಬದುಕಿನ ನಿರ್ವಹಣೆಗಾಗಿ ಬಂದಿರುವಂಥ ಕಾನೂನುಬದ್ಧವಾದಂಥ ಒಂದು ಕನಿಷ್ಠ ವೇತನ ಏನಿದೆ, ಈ ವೇತನವನ್ನು ನೀವೇನಾದ್ರು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಹೊರಟರೆ ಅಥವಾ ಈಗ ಏನು ಘೋಷಣೆ ಆಗಿದೆ, ಘೋಷಣೆ ಆಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ನೀವೇನಾದರೂ ಕೂಡ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇದರ ಫಲವನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಅನುಭವಿಸಬೇಕು. ರಾಜ್ಯ ಸರ್ಕಾರದ ಅಧಿಕಾರಯುತವಾದಂಥ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಈ ಒಂದು ಇನ್ನೊಂದು ನೆಗೆಟಿವ್ ಆಸ್ಪೆಕ್ಟನ್ನು ನೀವು ಫೇಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ, ಕನಿಷ್ಠ ವೇತನ ಯಾರಪ್ಪಂದು ಸ್ವತ್ತಲ್ಲ, ಇದು ಕಾರ್ಮಿಕರ ಬೆವರಿಗೆ ಸಿಕ್ಕಿರ್ತಕ್ಕಂಥ, ಕಾರ್ಮಿಕರ ರಕ್ತ ಸುರಿಸಿ ರಾಜ್ಯದ ಅಭಿವೃದ್ಧಿಗೆ ಏನು ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಆ ರಕ್ತಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಮೌಲ್ಯ ಇದು. ಆ ಮೌಲ್ಯಕ್ಕೆ ನೀವೇನಾದ್ರು ಕೈ ಹಾಕಿದ್ರು ಅಂತ ಹೇಳಿದ್ರೆ ಕಾರ್ಮಿಕರು ಸುಮ್ಮನೆ ಕೂರೋದಿಲ್ಲ. ಇವತ್ತು ಆಲ್ರೆಡಿ ರೈತರು ಒಂದು ಕಡೆ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ, ಸಂಪೂರ್ಣವಾಗಿ ಭೂಸ್ವಾಧೀನ ವಿರುದ್ಧವಾಗಿ ಇಡೀ ಕುಟುಂಬಗಳೇ ಬೀದಿಗಿಳಿದು ಚಳುವಳಿ ಒಂದು ಕಡೆಯಲ್ಲಿ ಮಾಡ್ತಿದ್ದಾರೆ. ಮತ್ತು ಈ ಕನಿಷ್ಠ ವೇತನ ಏನಾದ್ರು ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಕಾರ್ಮಿಕ ಕುಟುಂಬಗಳು ಕೂಡ ಇವತ್ತು ಬೀದಿಗಿಳಿತವೆ. ಈ ಎಚ್ಚರಿಕೆಯನ್ನು ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾ ಇದ್ದೀವಿ. ಮತ್ತು ಇದೇ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಾಗ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಹಾಯವನ್ನು ಅವರು ಪಡ್ಕೊಂಡಿದ್ದಾರೆ. ಸಹಾಯ ಅಂತ ಹೇಳಿದ್ರೆ ನಮಗೆ ಇರ್ತಕ್ಕಂಥ ಒಂದು ದೃಷ್ಟಿಕೋನ, ಇವತ್ತು ಏನು ಜನರನ್ನು ಹೊಡಿತಕ್ಕಂಥ, ಧರ್ಮದ ಆಧಾರದಲ್ಲಿ ಹೊಡಿತಕ್ಕಂಥ ಕೋಮುವಾದ ಏನಿದೆ ಅದನ್ನು ವಿರೋಧಿಸಿ, ನಾವು ಕೋಮುವಾದವನ್ನು ವಿರೋಧಿಸ್ತಕ್ಕಂಥ ಒಂದು ಪಕ್ಷಗಳಿಗೆ ಕಾರ್ಮಿಕರು ಮತ ನೀಡಿರೋದ್ರಿಂದ, ಯಾರು ಮತವನ್ನು ನೀಡಿ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೋ ಆ ಅಧಿಕಾರಕ್ಕೆ ತಂದಂಥ ಕಾರ್ಮಿಕರ ಬೆವರಿನ ಫಲವನ್ನು ನೀವೇನಾದ್ರು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಇದರ ಪ್ರತಿಫಲ ಭಾರಿ ಒಳ್ಳೆಯದಾಗಿರಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಮಾತ್ರ ನಾವು ಇಲ್ಲಿ ಕೊಡ್ತೀವಿ. ಹಾಗಾಗಿ ನಾಳೆ ಸೇರುವಂಥ ಕ್ಯಾಬಿನೆಟ್ ಏನಿದೆ ಅದರ ಒಳಗಡೆ ಇದನ್ನು ಪುನರ್ ಪರಿಶೀಲನೆ ಮಾಡ್ತಕ್ಕಂಥ ಯಾವುದೇ ಪ್ರಸ್ತಾಪಗಳು ಕೂಡ ಕ್ಯಾಬಿನೆಟ್ಟಲ್ಲಿ ಬರಬಾರ್ದು ಮತ್ತು ಆ ಸಬ್ಜೆಕ್ಟನ್ನು ತಗೊಳ್ಬಾರ್ದು
ಕಾಂಗ್ರೆಸ್ ಪಾರ್ಟಿಯಾಗಿ ಕೂಡ ಇದನ್ನು ಎಚ್ಚರಿಕೆ ವಹಿಸಬೇಕು ಮತ್ತು ಇವತ್ತಿರ್ತಕ್ಕಂಥ ಪ್ರೆಸೆಂಟ್ ಕ್ಯಾಬಿನೆಟ್ ಕೂಡ ಈ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದನ್ನು ನಾವು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸಿಂದ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ಸ್ನೇಹಿತರೆ, ಈಗಾಗಲೇ ನಮ್ಮ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸ್ JCTUನ ಸಹಭಾಗಿ ಸಂಘಟನೆ ಮುಖ್ಯಸ್ಥರು ಮಾತಾಡಿದ್ದಾರೆ. ಅದರಲ್ಲಿ ಏನು ನೋಟಿಫಿಕೇಶನ್ ಈ ಕಳೆದ ಮೇ ತಿಂಗಳು 22ನೇ ತಾರೀಕು ಏನು ರಾಜ್ಯ ಸರ್ಕಾರ ಪ್ರಕಟಣೆ ಮಾಡಿದೆ, ಅದರಲ್ಲಿ ಅದು ಬಂದಿರೋದು ಕಳೆದ 7-8 ವರ್ಷಗಳ ನಂತರ 2022ರಲ್ಲಿ ಆಗಬೇಕಾಗಿರ್ತಕ್ಕಂಥ ರಿವಿಷನ್ನ ತಡವಾಗಿ ಮಾಡಿ ಕೊನೆಗೆ ಇತ್ತೀಚೆಗೆ ಅದು ರಿವಿಷನ್ ಆಗಿ ಈ ಒಂದು ಏನು 40% ಜಾಸ್ತಿ ಆಗಿದೆ ಅಂತ ಅನ್ನೋದು ಅದನ್ನ 60% ಅಂತೇಳಿ ಇಡೀ ರಾಜ್ಯದಲ್ಲಿ ಒಂಥರ ಗುಲ್ಲೆಬ್ಬಿಸಿ ಅದನ್ನ ವಿತ್ಡ್ರಾ ಮಾಡಬೇಕಾದಂತ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು. ಇದನ್ನ ನಾವು ಈಗಾಗಲೇ ನಮ್ಮ ಹ್ಯಾಂಡ್ ಔಟ್ ನಲ್ಲಿ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸೊ JCTU ಎಲ್ಲ ಸಹಭಾಗಿ ಸಂಘಟನೆಗಳ ತೀರ್ಮಾನ ನಮ್ದು, ಅದರಲ್ಲಿ ನಮ್ಮ AIUTC ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಕೂಡ ಅದರಲ್ಲಿ ಭಾಗಿಯಾಗಿದ್ದೀವಿ. ಈಗಾಗಲೇ ಈ ಒಂದು ನೋಟಿಫಿಕೇಶನ್ ನ ವಿರೋಧ ಮಾಡಿ ಅದನ್ನ ಚಾಲೆಂಜ್ ಮಾಡಿ ಕೋರ್ಟ್ ಅಲ್ಲಿ ಕೂಡ ಈಗ ಮಾಲೀಕ ವರ್ಗದವರು ಕೇಸ್ಗಳನ್ನ ಹಾಕಿದ್ದಾರೆ. ಅದನ್ನ ಡಿಫೆಂಡ್ ಮಾಡಿ ಸರ್ಕಾರ ಕೋರ್ಟ್ ನಲ್ಲಿ ಅವರು ಡಿಫೆಂಡ್ ಮಾಡಿ ಕೂಡ ಅದಕ್ಕ ಒಂದು ವಾದ ಮಾಡ್ತಕ್ಕಂತ ಇಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ಅದೇ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಅದನ್ನ ರಿವೈಸ್ ಮಾಡೋದಕ್ಕೆ ಅಥವಾ ಅದನ್ನ ನೋಟ್ ಅನ್ನ ತಗೊಂಡು ಮತ್ತೆ ಅದಕ್ಕೆ ರಿವಿಷನ್ ಮಾಡ್ತೀವಿ ಅಂತ ಹೊರಡ್ತಾ ಇರೋದು ಅತ್ಯಂತ ಖಂಡನೀಯವಾದಂತದ್ದು ಇದು. ಸೊ ಹಾಗಾಗಿ ನಾವು ಈ ಒಂದು ಸರ್ಕಾರದ ಈ ನಡೆ ಏನು ನಮಗೆ ಮಾಹಿತಿ ಬಂದಿದೆ ಇದು ಖಂಡನೀಯವಾದಂತದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈ ರಿವಿಷನ್ ಇವತ್ತಿನ ದಿನಗಳಲ್ಲಿ ಪೇಮೆಂಟ್ ಇದೆ, ಈ ಪೇಮೆಂಟ್ ಇವತ್ತಿನ ಬೆಲೆ ಏರಿಕೆ, ಇವತ್ತಿನ ಹಣದುಬ್ಬರ ಇದಕ್ಕೆ ಯಾವುದೇ ರೀತಿಯಾದಂತಹ ಮ್ಯಾಚ್ ಆಗೋದಿಲ್ಲ. ಅತ್ಯಂತ ಕಡಿಮೆನೆ ಇವತ್ತು ಕೂಡ ಇದು ದೊಡ್ಡ ಅಮೌಂಟ್ ಏನಲ್ಲ. ಇವತ್ತೇನು ಎಲ್ಲಾ ಶೆಡ್ಯೂಲ್ಗಳಿಗೆ ಅವರು ಘೋಷಣೆ ಮಾಡಿದೆ, ಅದನ್ನ ವೈಜ್ಞಾನಿಕವಾಗಿ ನಾವು ಎಲ್ಲಾ ಮಾರ್ಕೆಟ್ಗಳಲ್ಲಿ ಅದನ್ನ ನಾವು ಸರಿಯಾದಂತ ಮಾಹಿತಿಯನ್ನ ತಗೊಂಡು ಸರ್ಕಾರಕ್ಕೆ ಈ ವೇತನ ಸಲಹಾ ಮಂಡಳಿನಲ್ಲಿ ಏನು ಕನಿಷ್ಠ ವೇತನ ಸಲಹಾ ಮಂಡಳಿ ಇದೆ ಅಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಿದೆ. ಆಮೇಲೆ ಮತ್ತೊಂದು ಅಂಶ, ಈಗೇನು ನಮಗೆ ಮಾಹಿತಿ ಇರೋದು ನಮ್ಮ ಕರ್ನಾಟಕ ಸರ್ಕಾರದ ಇಂಡಸ್ಟ್ರಿ ಮಿನಿಸ್ಟ್ರಿ ಮತ್ತು ಕಾಮರ್ಸ್ ಫೈನಾನ್ಸ್ ಮಿನಿಸ್ಟ್ರಿ ಇವರು ಇದಕ್ಕೆ ಸಾಕಷ್ಟು ತಗಾದೆ ತೆಗಿತಾರಂತ ಬರ್ತಾ ಇರೋದು. ಆದ್ರೆ ಅವರೇ ಈ ಒಂದು ಸಲಹಾ ಮಂಡಳಿನಲ್ಲಿ ಕೂಡ ಭಾಗಿದಾರರಾಗಿದ್ರು. ಆಮೇಲೆ ಇದನ್ನ ನೋಟಿಫಿಕೇಶನ್ ನ ಅಬ್ಜೆಕ್ಷನ್ಗೂ ಬಿಟ್ಟದ್ದಾಗಿದೆ, ತಿಂಗಳನ್ನು ಗಟ್ಟಲೆ ಅದಕ್ಕೆ ಅಬ್ಜೆಕ್ಷನ್ ಕೂಡ ಬಿಟ್ಟಿತ್ತು. ಆ ದಿನಗಳಲ್ಲಿ ಏನೂ ಮಾಡದೇನೆ ಇದು ಹಿಂಬಾಗಿಲಿನಿಂದ ಮಾಡ್ತಾ ಇರೋದು ಇದು ಅತ್ಯಂತ ಖಂಡನೀಯವಾದದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದು ಅತ್ಯಂತ ಖಂಡಿಸುವಂತದ್ದು ಮತ್ತು ಇದು ಕಾರ್ಮಿಕ ವಿರೋಧಿ ಧೋರಣೆ ತೋರಿಸಿಕೊಡ್ತದೆ ಈ ಸರ್ಕಾರದ್ದು. ಹಿಂದೆ ಏನು ಒಂದು ಸರ್ಕಾರದಲ್ಲಿ ಅದನ್ನ ಒಪ್ಪಿಗೆ ಕೊಟ್ಟು ಇದನ್ನ ಮಾಡ್ತಾ ಇರೋದು ಇದು ಸರಿಯಾದಂತ ಕ್ರಮ ಅಲ್ಲ. ಇದನ್ನ ಸರ್ಕಾರ ಈ ತಕ್ಷಣದಿಂದ ಕೈ ಬಿಡಬೇಕು ಮತ್ತು ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ ಈ ವಿಷಯದಲ್ಲಿ ಯಾವುದೇ ರೀತಿಯಾದಂತ ಒಂದು ಚರ್ಚೆ ಮಾಡದೇನೆ ಈ ನೋಟಿಫಿಕೇಶನ್ ಮುಂದುವರಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತೀವಿ. ಹಾಗೇನೆ ಏನ್ ನಾವೆಲ್ಲ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಈಗಾಗಲೇ ಆತಂಕಿತರಾಗಿದ್ದೀವಿ, ನಮ್ಮ ಕಾರ್ಮಿಕರು ಆತಂಕಿತರಾಗಿದ್ದಾರೆ ಇದ್ರ ಬಗ್ಗೆ ಸುಳಿವು ಸಿಗ್ತಾ ಇದ್ದಂಗೆನೆ. ಸೊ ಆ ಒಂದು ಇದ್ರ ಸಂದರ್ಭದಲ್ಲಿ ನಾವು ಸರ್ಕಾರ ಈ ಒಂದು ಒಂದೇಳೆ ಪರಿಷ್ಕರಣೆಗೆ ಅಥವಾ ಕಡಿಮೆ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಸೊ ಅದನ್ನ ನಾವು ಖಂಡಿತವಾಗ್ಲೂ ನಾವು ವಿರೋಧಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನ ಹಾಕೊಂಡು ಸರ್ಕಾರದ ಒಂದು ಕ್ರಮವನ್ನ ವಿರೋಧಿಸಿ ಹೋರಾಟಕ್ಕೂ ಕೂಡ ನಾವು ತಯಾರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಕಾಮ್ರೇಡ್. ಈಗ ಈ ಕನಿಷ್ಠ ವೇತನ ಏನು ಸರ್ಕಾರ ಪ್ರಕಟಣೆ ಹೊರಡಿಸಿದೆ ಇದು ಏಕಪಕ್ಷೀಯವಾಗಿ ಹೊರಡಿಸಿದಂಥದ್ದಲ್ಲ. ಇದರಲ್ಲಿ ಬಹಳ ಚರ್ಚೆಗಳು ನಡೀತು. ಲೇಬರ್ ಮಿನಿಸ್ಟರ್ ಹಂತದಲ್ಲಿ ಚರ್ಚೆಗಳು ನಡೀತು, ಲೇಬರ್ ಸೆಕ್ರೆಟರಿ ಹಂತದಲ್ಲಿ ಚರ್ಚೆಗಳು ನಡೀತು. ಆಮೇಲೆ ಮಿನಿಮಮ್ ವೇಜ್ ಅಡ್ವೈಸರಿ ಬೋರ್ಡ್ ಅಂತ ರಾಜ್ಯ ಮಟ್ಟದಲ್ಲಿ ಏನಿದೆ ಆ ಬೋರ್ಡ್ನಲ್ಲಿ ಬಹುಶಃ 5-6 ಬಾರಿ ಚರ್ಚೆ ಮಾಡಿರಬೇಕು. ಅಲ್ಲಿ ಮ್ಯಾನೇಜ್ಮೆಂಟ್ಗಳು ಅಬ್ಜೆಕ್ಷನ್ಸ್ ಹಾಕಿದ್ವು, ನಾವು ಅಬ್ಜೆಕ್ಷನ್ಸ್ ಹಾಕಿದ್ವಿ, ಸಮರ್ಥನೆಗಳನ್ನು ಕೊಟ್ವಿ. ಆಮೇಲೆ ಒಂದು ಇಲ್ಲಿ ವಿಶೇಷತೆ ಅಂದರೆ ಮಿನಿಸ್ಟ್ರು ನಡೆಸುವಂಥ ಸಭೆಗಳಲ್ಲಿ ಆಮೇಲೆ ಅಡ್ವೈಸರಿ ಬೋರ್ಡ್ನ ಮೀಟಿಂಗ್ಗಳಲ್ಲಿ ಇದೇ ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನವ್ರು ಒಬ್ಬರು ತಲೆ ಹಾಕಲಿಲ್ಲ. ಆ ಕಡೆಗೆ ಬಂದಲ್ಲಿ ವಿರೋಧ ವ್ಯಕ್ತ ಮಾಡ್ಬೋದಿತ್ತು, ಅಥವಾ ಜಾಸ್ತಿ ಅಂತ ಹೇಳ್ಬೋದಿತ್ತು, ಅಥವಾ ಕಡಿಮೆ ಅಂತ ವಾದ ಮಾಡ್ಬೋದಿತ್ತು. ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ ಒಂದು ಕಡೆಗೆ.
ಆ ಗೈಡ್ಲೈನ್ಸ್ನ ಮೀರಿ ಮಾಡೋಂಗಿಲ್ಲ ಲೇಬರ್ ಮಿನಿಸ್ಟರ್ ಆಗಲಿ ಅಥವಾ ಮಿನಿಮಮ್ ಏಜ್ ಅಡ್ವೈಸರಿ ಬೋರ್ಡ್ ಆಗಲಿ. ಅದರ ಗೈಡ್ಲೈನ್ಸ್ನಲ್ಲಿ ಅಧ್ಯಯನ ಆಗಿದೆ. ನಾವು ಕಾರ್ಮಿಕ ಸಂಘಗಳ ವತಿಯಿಂದ ಅಧ್ಯಯನ ಮಾಡಿದ್ದೇವೆ, ಅವರು ಗೌರ್ಮೆಂಟ್ನವರು ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ನಮ್ಮ ಅಧ್ಯಯನದ ಪ್ರಕಾರ 36,000 ರೂಪಾಯಿ ನಿಗದಿ ಆಗಬೇಕಾಗಿತ್ತು. ಆದರೂ ಕೂಡ ಅವರು 31,000 ಇದು ಗ್ರೇಡ್ 1ನಲ್ಲಿ 23,000ದಿಂದ 31,000ವರೆಗೂ ನಿಗದಿ ಮಾಡಿದ್ದಾರೆ. ಝೋನ್ ಆಧಾರದ ಮೇಲೆ ವಲಯಗಳನ್ನು ಮಾಡಿ 3 ವಲಯಗಳನ್ನು ಮಾಡಿ. ಇದನ್ನು ಇಲ್ಲಿ ಈ ವಿರೋಧ ಮಾಡಬೇಕಾದ ಜಾಗದಲ್ಲಿ ವಿರೋಧ ಮಾಡದೆ ಫೈನಲ್ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ, ರಿಟ್ ಪಿಟಿಷನ್ಸ್ ಹಾಕ್ತಾರೆ. ಕೊನೆಗೆ ಜಾಣತನದಿಂದ ಅವ್ರಿಗೆ ಬೇಕಾದವ್ರನ್ನ ಪಾರ್ಟಿಗಳು ಮಾಡಿಕೊಂಡಿದ್ದಾರೆ. ಅಲ್ಲಿ ಕೊಲ್ಯೂಷನ್ ರಿಟ್ ತರ ಪ್ರಯತ್ನ ಮಾಡಿದ್ರು ಅವರು. ಆದರೂ ಅವರಿಗೆ ಸ್ಟೇ ಸಿಗ್ಲಿಲ್ಲ. ಯಾಕಂದ್ರೆ ಕೋರ್ಟ್ ಆದೇಶದ ಮೇಲೆ ಮಾಡಿದಂಥದ್ದು ಮಿನಿಮಮ್ ಏಜ್ ನೋಟಿಫಿಕೇಶನ್. ಕೋರ್ಟ್ ಯಾಕೆ ಸ್ಟೇ ಮಾಡ್ತದೆ? ಸೊ ಹಾಗಾಗಿ ಏನ್ ಮಾಡಿದ್ರು, ಅಲ್ಲಿ ಪ್ರಯತ್ನ ಆಗಲಿಲ್ಲ. ಈಗ ಹಿಂದಿನ ಭಾಗದಿಂದ ಬರೋ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ. ಅವರ ಅದೃಷ್ಟಕ್ಕೆ ಅಥವಾ ನಮ್ಮ ದುರಾದೃಷ್ಟಕ್ಕೂ ಗೊತ್ತಿಲ್ಲ, ಸರ್ಕಾರ ಬದಲಾಯಿತು. ಅಂದ್ರೆ ಸರ್ಕಾರ ಅದೇ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ರೆ ನಾಯಕತ್ವ ಬದಲಾಯಿತು. ಸಿದ್ದರಾಮಯ್ಯನವ್ರಿಗೆ ಲೇಬರ್ ಮಿನಿಸ್ಟರ್ಗೆ ಇದ್ದಂತ ಅಲ್ಲಿ ಒಂದು ಇದು ಸಮನ್ವಯ ಏನಿತ್ತು, ಇಲ್ಲಿ ಈಗ ಸಮನ್ವಯದ ಪ್ರಶ್ನೆ ಇಲ್ಲ. ಲೇಬರ್ ಮಿನಿಸ್ಟ್ರಿ ಚೀಫ್ ಮಿನಿಸ್ಟರ್ ಹತ್ರನೇ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು ಅವರು. ನಮಗೆ ಆ ಥರದ್ದೊಂದು ಮಾಹಿತಿ ಬಂದಿದೆ. ಈ ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಕಾರಣ ಅದೇನೆ. ಇದ್ರ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ನಿನ್ನೆನೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ವಿ. ನಿನ್ನೆ ಸಂಜೆ ಅವರ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವ್ರನ್ನ ಮೀಟ್ ಮಾಡಿದ್ವಿ. ಅವರಿಗೆ ನಾವು ಹೇಳಿದ್ದೀವಿ ನಮ್ಮ ಆತಂಕನ. ಏನು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಮರ್ಯಾದೆ ಕಳ್ಕೊತೀರಾ. 1 ಕೋಟಿ ಜನರಿಗೆ ಸಂಬಂಧಪಟ್ಟಿದ್ದು ನೀವು ನೋಟಿಫಿಕೇಶನ್. ಇನ್ನೂ 70-80 ಲಕ್ಷಕ್ಕೆ ಸಂಬಂಧಪಟ್ಟಂತ ನೌಕರಿಗೆ ಸಂಬಂಧಪಟ್ಟಂತ ಇನ್ನೂ 19 ಇಂಡಸ್ಟ್ರಿಗಳಿಗೆ ನೋಟಿಫಿಕೇಶನ್ ಬರಬೇಕಾಗಿದೆ. ಇನ್ನು ಮಾಡಿಲ್ಲ, ಮಾಡೋರಿದ್ರು ಸಂತೋಷ ಲಾಡು. ಆದ್ರೆ ಅಷ್ಟರಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಇದು ಈಗಾಗಲೇ ಇದನ್ನು ಸರ್ವನಾಶ ಮಾಡ್ಲಿಕ್ಕೆ ಕೊಟ್ಟಂತದ್ದು, ಇವರ ಬಾಯಿ ಮಣ್ಣಾಕ್ಲಿಕ್ಕೆ ಕೊಟ್ಟಂತ DK ಶಿವಕುಮಾರ್ ಸರ್ಕಾರ ಏನ್ ಸಾಧಿಸ್ಲಿಕ್ಕೆ ಹೋಗ್ತಾ ಇದೆ, ಏನ್ ಮಾಡ್ತಾರ ಅವರು? ಮಾಡ್ಲಿಕ್ಕೆ ಆಗುದಿಲ್ಲ. ಕಾಮ್ರೇಡ್ ಬಾಬು ಅವರು ಹೇಳಿದಾಗೆ ಹೈಕೋರ್ಟೇ ನಿರ್ದೇಶನದ ಮೇಲೆ ಮಾಡಿರ್ತಕ್ಕಂಥದ್ದು ಇದು ಪರಿಷ್ಕರಣೆ. ಅದು 10 ವರ್ಷಗಳ ನಂತರ 2016-17ರಲ್ಲಿ ಮಾಡಿದಂಥದ್ದು. ಈಗ 10 ವರ್ಷಗಳ ನಂತರ ಕೊಟ್ಬಿಟ್ಟು ಏನೋ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ನೀವು ಗುಲ್ಲೆಬ್ಬಿಸಿದ್ರೆ, ಹೋಟೆಲ್ನವರು ಈ ಜಾಸ್ತಿ ಮಾಡಿದ್ರು ಅಂತ ಆಗಲೇ ಹೋಟೆಲ್ ಬೆಲೆಗಳನ್ನು ಜಾಸ್ತಿ ಮಾಡ್ಕೊಂಡು ದುಡ್ಡು ಮಾಡಿಬಿಟ್ಟಿದ್ದಾರೆ. ಈಗ ಕಳೆದ 1.5 ತಿಂಗಳಿಂದ 22 ಮೇಗೆ ನೋಟಿಫಿಕೇಶನ್ ಬಂತು. ಆಗ್ಲೇ ಬೆಲೆಗಳನ್ನು ಏರಿಸ್ಕೊಂಡ್ಬಿಟ್ರು ಅವರು, ತಿಂಡಿಗಳ ಬೆಲೆಗಳನ್ನ ಆಗಲೇ ದುಡ್ಡು ಮಾಡ್ತಾನೆ ಇದ್ದಾರೆ. ಇದು ಕೊಡ್ಲಿಕ್ಕೆ ಮಾತ್ರ ಸಂಕಟ ಅವರಿಗೆ, ಈ ಕನಿಷ್ಠ ವೇತನ ಕೊಡಿರಿ ಅಂತ. ಅದು ಕನಿಷ್ಠ ವೇತನ, ಇದು ಏನು ಲಕ್ಸುರಿ ವೇತನ ಅಲ್ಲ. ಇದು ಲಕ್ಸುರಿ ವೇತನ ಅಲ್ಲ, ಇದು ನಾವು ಗಮನಿಸಬೇಕಿದೆನ್ನ. ಅದನ್ನು ಕೊಡ್ಲಿಕ್ಕೂ ಕೂಡ ಈ ರೀತಿ ಗುಲ್ಲೆಬ್ಬಿಸಿ ಒಂದು ಕಡೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ, ಇನ್ನೊಂದು ಕಡೆ ಇಲ್ಲಿ ಸರ್ಕಾರದಿಂದ ಕಡೆ ಬೇರೆ ಬೇರೆ ಸೂಟ್ ಕೇಸ್ಗಳು ಇಟ್ಕೊಂಡು ಓಡಾಡ್ತಾರೆ. ಬಹಳ ವಿಷಾದದಿಂದ ನಾನು ಮಾತಾಡ್ತಾ ಇದ್ದೀನಿ. ಸೊ ಅದರಿಂದಾಗಿ ಅವ್ರೇನಾದ್ರೂ ಮಾಡಿದ್ರೆ, ಅವರು ಬುದ್ಧಿವಂತರಾದ್ರೆ ಇದನ್ನ ಮುಟ್ಟಕ್ಕೆ ಹೋಗಬಾರ್ದು. ಈ ನೋಟಿಫಿಕೇಶನ್ನ ಮುಟ್ಟಿದ್ದೇ ಆದ್ರೆ ಬೇರೆ ಮಾರ್ಗಗಳು, ನಮ್ಗೆ ಇತರೆ ಕಾಮ್ರೇಡ್ ಹೇಳಿದಾಗ ಬೇರೆ ಮಾರ್ಗಗಳಿದ್ದಾವೆ. ಆ ಮಾರ್ಗಗಳನ್ನ ಅನೌನ್ಸ್ ಮಾಡ್ತೇವೆ ನಾವು. ನಂತರ ನ್ಯಾಯಾಲಯದಲ್ಲಿ ಫೈಟ್ ಮಾಡೋದು ಕೂಡ ಮುಂದುವರಿಯುತ್ತದೆ. ಯಾಕಂದ್ರೆ ಈಗಾಗಲೇ ತಡೆಯಾಜ್ಞೆ ಸಿಕ್ಕಿಲ್ಲ ನೋಟಿಫಿಕೇಶನ್. ಈಗ ತಡೆಯಾಜ್ಞೆ ತರುವಂತ ಪ್ರಯತ್ನ ಅವರು ಸತತವಾಗಿ ಮಾಡ್ತಾರೆ. ಬಹುಶಃ ನಾಳೆ ಇರಬೇಕು, 2ನೇ ತಾರೀಕಿನ ಇರಬೇಕಂತ. 3ನೇ ತಾರೀಕಿದೆ ಕೇಸು ಬರ್ತಾ ಇದೆ. 4 ಹಿಯರಿಂಗ್ ಆಗಿದೆ. 4 ಹಿಯರಿಂಗ್ they are seriously trying to get this stay order from the High Court, but High Court has said we will hear the case ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗ್ತದೆ ಅನ್ನೋದು. ಲೀಗಲ್ ಬ್ಯಾಟಲ್ ಒಂದು ಕಡೆ. ಇವರಿಗೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದನ್ನು ಚರ್ಚೆ ಮಾಡೋರಿದ್ದಾರೆ. ಅದು ಚರ್ಚೆ ಮಾಡಲೂಬಾರದು, ಕೈ ಬಿಡಬೇಕು ಅವರು ಕೈ ಬಿಡದೆ ಏನಾದರೂ ತೀರ್ಮಾನ ಇದನ್ನ ಪುನರ್ವಿಮರ್ಶೆ ಮಾಡೋದಾಗ್ಲಿ, ಇದನ್ನ ಬದಲಾವಣೆ ವಾಪಸ್ ತಗೊಳ್ಳೋದು ರೂಲ್ಡ್ ಔಟ್, ಅದು ಪ್ರಶ್ನೆನೆಲ್ಲ ತಗೊಳಕ್ ಬರೋದೇ ಇಲ್ಲ. ಆದ್ರೆ ಇದನ್ನ ಏನಾದರೂ ಪರಿಷ್ಕರಣೆ ಮಾಡುವಂಥದ್ದು, ಇಲ್ಲಿ ಅದರ ಪ್ರಮುಖ ಪರ್ಪಸ್ನೇ ಡಿಫೀಟ್ ಮಾಡ್ತಕ್ಕಂಥ ಪ್ರಯತ್ನನ ಏನನ್ನ ಸಂಪುಟ ಮಾಡೋದಾದ್ರೆ ನಾಳೆ ಮುಂದೆ ನಾವು ತೀವ್ರವಾದ ಕ್ರಮಗಳನ್ನ ತಗೊಳ್ತೇವೆ. ಯಾವುದಕ್ಕೂ ಇಂಜರಿ ಇಲ್ಲ, ಅದು ಭಯಂಕರವಾಗಿರ್ತದ ಹೋರಾಟ ಅನ್ನೋ ಮಾತನ್ನ ನಾವು ಈ ಪತ್ರಿಕಾಗೋಷ್ಠಿ ಮುಖೇನ ಹೇಳಲಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು. ಮುಖ್ಯವಾಗಿ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ, ಇದು ಬಂದು ತಮಗೆಲ್ಲರಿಗೂ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಸ್ಪಷ್ಟವಾಗಿ ಕಾನೂನು ಮತ್ತೆ ಏನೇನು ಆಗಿದೆ ಅಂತ ಹೇಳೋದ್ರ ಬಗ್ಗೆ ವಿವರಿಸಿದ್ದಾರೆ. ಮತ್ತು ಮುಖ್ಯವಾಗಿ ನಾವು ಇವತ್ತು ಗಮನಿಸಬೇಕಾಗಿದೆ ಏನಂತ ಹೇಳಿದ್ರೆ, ಈ ಒಂದು ಕಾರ್ಮಿಕರ ಪರಿಸ್ಥಿತಿಗಳು ಕರ್ನಾಟಕದಲ್ಲಿ ಹೇಗಿದೆ ಅಂತೇಳಿ. ಏನು ಈ ಪರಿಷ್ಕರಣೆಗಳು ಏನು ನಡೆದಿದೆ 2017ರಲ್ಲಿ ಆದಮೇಲೆ ಇದುವರೆಗೂ ಮಾಡಿಲ್ಲ. 2017ರಲ್ಲಿ ಬಂದು 70% ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನಾವು ನೋಡಿಕೊಂಡು ಬಂದರೆ ಈ ಒಂದು ಕನಿಷ್ಠ ವೇತನಗಳಲ್ಲಿ ಹಲವಾರು ಸೆಕ್ಟರ್ಗಳಲ್ಲಿ ಕನಿಷ್ಠ ವೇತನಗಳನ್ನು ರಿವೈಸೇ ಆಗಲಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು 2025ರಲ್ಲಿ
ಇದು ಬಂದಮೇಲೆ ನಾವೇನು ಹಳೇದು ಬಾಕಿ ಎಲ್ಲ ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಆದರೆ ಏನು ಇವಾಗ ಆಗಿದೆಯೋ 26ರಲ್ಲಿ ಮಾಡಿದಾರೋ ಅದನ್ನೇ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಹಲವಾರು ಕಡೆ ಬಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ತಯಾರಾಗಿಯೂ ಇದ್ದಾರೆ. ಇನ್ನು ಹಲವಾರು ಶೆಡ್ಯೂಲ್ಗಳು ಬರಬೇಕು ಅಂತಲೂ ಇದೆ. ಆದರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಇಷ್ಟೆಲ್ಲೇ ಬಂದರೂ ಸಹ ಕರ್ನಾಟಕದಲ್ಲಿ ದುಡಿಯುವ ಜನರ, ಅದು ಸ್ಥಳೀಯ ಸಂಸ್ಥೆಗಳಿರ್ಬೋದು, ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇರ್ಬೋದು, ಅವರ ಪರಿಸ್ಥಿತಿಗಳು, ಅವ್ರದ್ದು ಡಿಗ್ನಿಟಿ ಹೇಗಿದೆ. ಇವತ್ತು ಒಂದು ಅರ್ಧ ಒಂದು ಸೈಟ್ ಆಗಲಿ, ಒಂದು ಮನೆ ತಗೊಳ್ಳೋಕ್ಕೂ ಸಮೇತನು 16 ವರ್ಷ ತಲೆಮಾರುಗಳಿಂದ ಕೆಲಸ ಮಾಡ್ಕೊಂಡು ಬಂದಂಥ ಕಾರ್ಮಿಕರಿಗೆ ಒಂದು ಸೈಟ್ ತಗೊಳಕ್ಕಾಗೋದಿರೋಷ್ಟು ಮಟ್ಟಕ್ಕೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಇವತ್ತು ಒಂದು ಕಾಫಿ ಬಂದು ದೊಡ್ಡ ಇದಿರಲಿಲ್ಲ ಅಂತಿದ್ರು 25ರಿಂದ 30 ರೂಪಾಯಿ ಬಂದು ತಲುಪಿದೆ. ಅಂಥದ್ರಲ್ಲಿ ಈ ಕಾರ್ಮಿಕರ ಪರಿಸ್ಥಿತಿನ ಈ ಥರ ಕೆಳಗಡೆ ಮಾಡ್ಕೊಂಡು ಹೋದರೆ ಇದೇನು ಕನಿಷ್ಠ ವೇತನ ಅಂತ ಹೇಳೋದು, ಅದು ಬದುಕುವ ವೇತನ ಆಗಬೇಕು. ನಾವೆಲ್ಲರೂ ಎಲ್ಲ ನಮ್ಮ ಏನು ಜಾಯಿಂಟ್ ಪ್ಲಾಟ್ಫಾರ್ಮ್ ಕಮಿಟಿನಲ್ಲಿ ಒಂದು ಅವ್ರಿಗೆ ಇಷ್ಟು ಏನು ರೇಟ್ಗಳಿದೆ, ತರಕಾರಿಗೆ ಎಷ್ಟಿದೆ, ಮನೆ ಬಾಡಿಗೆ ಎಷ್ಟಿದೆ, ಹಾಸ್ಪಿಟಲ್ಗಳು ಎಷ್ಟಿದೆ, ಎಲ್ಲನೂ ಮಕ್ಕಳದು ಸ್ಕೂಲ್ದು ಇಂಥದ್ದು ಪ್ರತಿಯೊಂದನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೂ ಈ ಸಲ ಬಂದು ಕನಿಷ್ಠ ವೇತನ ಜಾಸ್ತಿ ಮಾಡಿರೋದೇನು ಬಾಕಿ ಇರೋರೆಲ್ಲರೂ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ದಾರೆ. 60% ಆಗಿದೆ, 70% ಆ ಥರಲ್ಲೇ ಆಗಿಲ್ಲ, ಬರೀ 30% ಜಾಸ್ತಿ ಮಾಡಿದ್ದಾರೆ. ಆ 30% ಕೊಡೋದಕ್ಕೂ ಇಷ್ಟು ಸತಾಯಿಸ್ತಾರೆ ಈ ಕಾರ್ಮಿಕರ ಅಂತ ಹೇಳಿದ್ರೆ. ಯಾಕಂದರೆ ಈ ಕಾರ್ಮಿಕರು ಅಂತ ಹೇಳುವಾಗ ಏನಾಗ್ತದೆ, ಫ್ಯಾಕ್ಟ್ರಿಗಳಲ್ಲಿ ಮತ್ತು ಬೇರೆ ಕಡೆ ಕೆಲಸ ಮಾಡೋಂಥ ವಾಯ್ಸ್ಲೆಸ್ ಪೀಪಲ್ ಇವ್ರಿಗೆ ಎಲ್ಲೂ ವಾಯ್ಸ್ ಹೊರಾಗಿ ಮಾತಾಡೋಕ್ಕಾಗಲ್ಲ. ಯಾವುದೇ ಕಾರ್ಮಿಕ ಕೊಟ್ಟಿಲ್ಲ ಅಂದ್ರೂ ಅವ್ರೇನು ಅವ್ರ ಹತ್ರ ಹೊಡೆದಾಡಿ ಕೇಳ್ಕೊಳ್ಳುವಂಥ ಮಟ್ಟಕ್ಕೆ ಅವರನ್ನು ಇವತ್ತು ನಾವು ಕಾಣೋಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಾವೆಲ್ಲ ನೋಡಿದ್ವಿ, ಏನು ಯಾವಾಗ ಒಂದು 2020 ಕೊರೋನಾ ಆದಮೇಲೆ ಹಲವಾರು ಕೇಸ್ಗಳನ್ನು ಹಾಕ್ಕೊಂಡು ನೀವು ಎಲ್ಲೂ ಪ್ರತಿಭಟನೆ ಮಾಡೋಂಗಿಲ್ಲ, ಯಾವುದನ್ನು ಕೇಳಂಗಿಲ್ಲ, ಫ್ಯಾಕ್ಟ್ರಿ ಕ್ಲೋಸ್ ಆಯ್ತು ಅಲ್ಲಿ ಕೇಳಂಗಿಲ್ಲ, ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಪ್ರತಿಭಟನೆ ಮಾಡೋಂಗಿಲ್ಲ, ಬಾತ್ರೂಮ್ ಟಾಯ್ಲೆಟ್ ಇಲ್ಲ ಅಂತ ಹೇಳಿದ್ರು ಫ್ಯಾಕ್ಟ್ರಿ ಮುಂದೆ ಹೋರಾಟ ಮಾಡೋಂಗಿಲ್ಲ. ಪ್ರತಿಯೊಂದಕ್ಕೂ ಅವ್ರು ಎಲ್ಲಿಗೆ ಬರಬೇಕು, ಫ್ರೀಡಮ್ ಪಾರ್ಕಲ್ಲಿ ಬಂದು ಹೋರಾಟಗಳು ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಂಥದ್ರಲ್ಲೆಲ್ಲ ಈ ಜನರಿಗೆ ಏನಾದರೂ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ನಾವೆಲ್ಲರೂ ಭಾಳ ದೊಡ್ಡ ಒತ್ತಡಗಳನ್ನು ಹಾಕಿ ಲೇಬರ್ ಮಿನಿಸ್ಟರ್ಗಳ ಮೇಲೆ, ಆಮೇಲೆ ಅವರು ಸಿದ್ದರಾಮಯ್ಯ ಸರ್ಕಾರ ಇದೊಂದು ಆಯಿತು ಈ ಸಲ ಮಾಡೋಣ ಅಂತ ಹೇಳಿ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಆ ಕಾರ್ಮಿಕರ ದುರದೃಷ್ಟ ಅಂತಲೇ ಹೇಳ್ಕೊಳ್ಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದರೆ ಲೇಬರ್ ಮಿನಿಸ್ಟರ್ ಯಾರು ಇಲ್ಲದೇ ಇರೋದ್ರಿಂದ, ಮತ್ತು ಅದನ್ನು ಸಹ ಈ ಹಿಂದಕ್ಕೆ ತಗೊಳ್ತೀವಿ ಅಂತ ಹೇಳೋ ಮಾತುಗಳನ್ನು ಅವರು ಮುಖ್ಯಮಂತ್ರಿ ಆಗಲಿಂತ ಮುಂಚೆನೇ DK ಶಿವಕುಮಾರ್ ಅವರು ಇಂಡಸ್ಟ್ರಿಯಲ್ ಮತ್ತು ಕಾಮರ್ಸ್ ಅವ್ರದ್ದು ಕಾಸೆ ಅವ್ರದ್ದು ಮೀಟಿಂಗ್ನಲ್ಲಿ ಹೇಳಿದ್ದಾರೆ, ನಾನು ಆಗಕ್ಕೆ ಬಿಡೋದಿಲ್ಲ ಅಂತೇಳಿ. ಅದು ಅವತ್ತು ಅವರು ಸ್ಪಷ್ಟವಾಗಿ ಪಡಿಸಿದ್ದಾರೆ. ಅದಕ್ಕೂ ನಾವು ಅವತ್ತು ಪ್ರತಿಭಟನೆ ಮಾಡಿ ಅದಕ್ಕೆ ನಾವು ಹೇಳಿದ್ದೀವಿ, ಇದು ಅಲ್ಲ ಆ ಥರ ಹೇಳಂಗಿಲ್ಲ. ನಮ್ಮ ಜನ ಬದುಕಬೇಕಾದ್ರೆ ಅವ್ರಿಗೆ ಬದುಕುವ ಕೆಲಸ ಕೂಲಿ ಅದು ಸಿಗಬೇಕು ಅಂತೇಳಿ, ಅದು ಸಿಗಬೇಕು. ಅದು ಆಗಲಿಲ್ಲ ಅಂದರೆ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ನಾವು ತಯಾರಾಗ್ತೀವಿ. ಈ ಸರ್ಕಾರ ಅದನ್ನು ಸರಿಪಡಿಸುತ್ತೆ. ಬರೀ ಮಾಲೀಕರ ಶ್ರೀಮಂತರ ಪರವಾಗಿಯೇ ಇರಬಾರ್ದು. ಈ ದೇಶದಲ್ಲಿ ಬಡವರು ಬದುಕಬೇಕು. ಯಾಕಂತಂದರೆ ಒಂದು ಕಡೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಲ್ಲ ನಾವು ಇಂಥದನ್ನೆಲ್ಲ ನಾವು ಮಾಡಕ್ಕೆ ಬಿಡೋದಿಲ್ಲ ಅಂತಲೂ ಹೇಳ್ತಾರೆ. ಆದರೆ ಅವರದೇ ಆದಂಥ ಮುಖ್ಯಮಂತ್ರಿಯವರು ಈ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಮೇತ ನಾವು ಕೊಡಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಸರಿಯಲ್ಲ ಅಂತ ಹೇಳಿ AICCD ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಖಂಡಿಸುತ್ತೆ. ಖಂಡಿತವಾಗಿ ನಾವೆಲ್ಲರೂ ಆ ಕಾರ್ಮಿಕರ ಪರ ನಿಲ್ಲಬೇಕಾಗುತ್ತೆ. ತಮ್ಮಲ್ಲಿ ಮತ್ತೊಮ್ಮೆ JCTU ಮತ್ತು ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.